ವೆಲ್ಕಮ್ ಟು ನೆಂಪಾಕ. ನಿಮ್ಮೆಲ್ಲರಿಗೂ ನೆಂಪಾಕ ಚಾನಲ್ಗೆ ಸುಸ್ವಾಗತ. ಇವತ್ತು ಆರೋಗ್ಯಕರವಾದ ರುಚಿಕರವಾದ ಪಡ್ಡನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಹೈಲೈಟ್ಸಲ್ಲಿ ತೋರಿಸ್ದಾಗೆ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇದು ಕ್ರಿಸ್ಪಿಯಾಗಿ ಭಾಳ ರುಚಿಕರವಾಗಿರುತ್ತೆ. ಈ ಪಡ್ಡನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಒಂದು ಪಾತ್ರೆಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಈ ಎಣ್ಣೆ ಕಾದ ನಂತರ ನಾವು ಏನು ಮಾಡ್ತೀವಿ, ಈ 2 ಅಥವಾ 3 ಹಸಿ ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡು ಅದಕ್ಕೆ ಈ ರೀತಿ ಆ್ಯಡ್ ಮಾಡೋಣ. ಈ ರೀತಿ ಆ್ಯಡ್ ಮಾಡಿದ್ಮೇಲೆ ನಾವು ಒಂದು 2-3 ಮೀಡಿಯಮ್ ಸೈಜಿನ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇದನ್ನು ಫ್ರೈ ಯಾವ ಲೆವೆಲಿಗೆ ಮಾಡ್ತೀವಿ ಅಂದರೆ, ನಾವು ಹಾಫ್ ಬಾಯ್ಲ್ ಲೆವೆಲಿಗೆ ಅಥವಾ ಅರ್ಧ ಬೆಂದರೆ ಸಾಕು. ಗೋಲ್ಡನ್ ಲೈಟ್ ಕಲರು ಅಥವಾ ಆ ರೀತಿ ಬೇಡ. ಇದಕ್ಕೆ ಇನ್ ಬಿಟ್ವೀನ್ ನೀವು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡ್ರೆ ಬೇಗ ಬೇಯುತ್ತೆ. ಮತ್ತು ಒಂದು ಸ್ವಲ್ಪ ಉಪ್ಪು ಈ ಏನಿದೆ ಈರುಳ್ಳಿ, ಈ ಕ್ಯಾರೆಟ್ ಮುಂದಕ್ಕೆ ಏನು ಹಾಕ್ತೀವಲ್ಲ ಇವಕ್ಕೆಲ್ಲ ಕೂಡ ಚೆನ್ನಾಗಿ ಹಿಡಿದಿರುತ್ತೆ. ಹಾಗಾಗಿ ನೀವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಇಲ್ಲಿ ನಾವು 2 ಕ್ಯಾರೆಟ್ನ ತೊಗೊಂಡು ಅದನ್ನು ಚೆನ್ನಾಗಿ ತುರಿದು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಇದಕ್ಕೆ ಫೈನಲಾಗಿ ಇನ್ನೊಂದು ಏನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಬೋದು ಅಂದರೆ, ರುಚಿ ಬರಲಿಕ್ಕೆ ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ಕೊಬೋದು. ಒಂದು ಇಡೀ ಕೊತ್ತಂಬರಿ ತೆಗೆದು ಅದನ್ನು ಕೂಡ ಈಗ ಆ್ಯಡ್ ಮಾಡ್ತೀವಿ. ನೀವು ಏನಾದರೂ ಕಡಲೆಬೇಳೆ ಆ್ಯಡ್ ಮಾಡೋದಿದ್ರೆ ಕೂಡ ಈ ಮಿಶ್ರಣಕ್ಕೆ, ಅಥವಾ ನೀವು ಎಣ್ಣೆ ಹಾಕಿದಾಗ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಇಷ್ಟಪಟ್ಟು ತಿನ್ನೋದು ಇದನ್ನು ಸೇರಿಸಿ ಆ್ಯಡ್ ಮಾಡಿ ತಿನ್ಬೋದು. ಇದಾದಮೇಲೆ ನಾವು ದೋಸೆ ಹಿಟ್ಟು ಅಥವಾ ಪಡ್ಡಿನ ಹಿಟ್ಟಿಗೆ ತಯಾರಿ ಮಾಡ್ಕೊಂಡಿದ್ವಿ. ಇದನ್ನು ರಾತ್ರಿಯೇ ನಾವು ಪಡ್ಡು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಮತ್ತು ಇದಕ್ಕೆ ಉಪ್ಪು ಹಾಕಿಲ್ಲ. ಏನಕ್ಕೆ ಉಪ್ಪು ಹಾಕಿಲ್ಲ ಅಂದರೆ, ಉಪ್ಪು ಹಾಕಿದರೆ ಬೇಗ ಹುಳಿ ಬರುತ್ತೆ. ಹಾಗಾಗಿ ನಾವು ಇದನ್ನು ಉಪ್ಪು ಹಾಕಲ್ಲ. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಯಾವಾಗೆಲ್ಲ ನೀವು ಈ ಪಡ್ಡು ಅಥವಾ ದೋಸೆ ಮಾಡಬೇಕು ಅವಾಗ ಮಾತ್ರ ಉಪ್ಪು ಹಾಕ್ಕೋಬೋದು. ಉಳಿದಿನ ಫ್ರಿಜ್ಜಲ್ಲಿ ಇಟ್ಟಿಟ್ಕೊಂಡು 1 ವಾರದ ತನಕ ಮಾಡ್ಬೋದು. ಈಗ ನಾವು ಏನಾಗಲೇ ಮಾಡಿದ್ವಲ್ಲ ಆ ಇಂಗ್ರೀಡಿಯೆಂಟ್ ಆರಿದ್ಮೇಲೆ ನಾವು ಈ ದೋಸೆ ಹಿಟ್ಟಿಗೆ ಅಥವಾ ಪಡ್ಡಿನ ಹಿಟ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಕಲ್ಲು ಉಪ್ಪನ್ನು ಪುಡಿ ಮಾಡಿ ಅದನ್ನು ನಾವು ಆ್ಯಡ್ ಮಾಡ್ತೀವಿ. ಯಾಕಂದರೆ ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ಪಡ್ಡಿನ ಹೆಂಚನ್ನು ಬಂದು ಬೇಸಿಗೆ ಕಾಯಲಿಕ್ಕೆ ಇಟ್ಬಿಟ್ಟು ಅದಕ್ಕೆ 1/4 ಟೇಬಲ್ ಸ್ಪೂನ್ ಅಥವಾ ಅದಕ್ಕಿಂತ ಕಡಿಮೆ ಎಲ್ಲ ಪಡ್ಡಿನ ಗುಳಿಗೂ ನಾವು ಇದನ್ನು ಹಾಕ್ತೀವಿ. ಹಾಕಿದ್ಮೇಲೆ ಇದನ್ನು ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ಡನ್ನು ನೀವು ಸ್ಪ್ರೆಡ್ಡರ್ ಇಟ್ಟು ಕೂಡ ಮಾಡ್ಬೋದು, ಅಥವಾ ನಿಮಗೆ ರೂಢಿ ಇದ್ದಲ್ಲಿ ಇದನ್ನು ಈ ರೀತಿ ಕೂಡ ಮಾಡ್ಕೋಬೋದು. ಈ ರೀತಿ ಮಾಡೋದು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ. ಎಣ್ಣೆ ತುಂಬ ಕಾದಿರುತ್ತೆ. ಹಾಗಾಗಿ ಈ ರೀತಿ ಮಾಡಿದ್ಮೇಲೆ ನೀವು ಈ ಸಂಪ್ಳ ಅಥವಾ ಏನಿದೆಯಲ್ಲ ಪಡ್ಡಿನ ಹಿಟ್ಟನ್ನ ಆ ಗುಳಿಗೆ ಅಳತೆಗೆ ತಕ್ಕಂಗೆ ಎಲ್ಲ ಗುಳಿಗೂ ನೀವು ಹಾಕ್ಕೊಳ್ಳಿ. ಈ ಪ್ರೋಸೆಸ್ಸಲ್ಲಿ ನೀವೇನು ಮಾಡ್ಬೋದು ಅಂದರೆ, ಲೋ ಫ್ಲೇಮ್ನ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡಿ ಬೇಗ ಬೇಯಬೇಕಂದ್ರೆ ತಟ್ಟೆ ಕೂಡ ಮುಚ್ಚಿಡ್ಬೋದು. ನೀವು ಸ್ಪ್ಯಾಚುಲಾ ಅಥವಾ ಇದನ್ನು ಇಟ್ಟು ತಿರುಗಿಸ್ಬೋದು. ನಮ್ಮ ಹತ್ರ ಎಲ್ಲ ಸ್ಪೂನಲ್ಲೇ ಮಾಡ್ತಾಯಿದ್ದೀವಿ. ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡ್ನ ಕೂಡ ಅದೇ ಅರೌಂಡ್ ಒಂದು 1.5 ಮಿನಿಟ್ to 2 ಮಿನಿಟಲ್ಲಿ ಇದು ಬೆಂದೋಗುತ್ತೆ. ಈ ರೀತಿ ನೀವು ಕ್ಲೀನಾಗಿ ಎಲ್ಲನೂ ಟರ್ನ್ ಮಾಡಿ ಬೇಯಿಸಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಕ್ಲೀನಾಗಿ ಬೇಯಿಸಿಟ್ಕೊಂಡು ಭಾಳ ರುಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ತಿನ್ನಬೇಕಾದ್ರೆ ಸೆಂಟ್ರ್ ಕಡಲೆಬೇಳೆ ಹಾಕಿದರೆ ಕಡಲೆಬೇಳೆ, ಈರುಳ್ಳಿ, ಕ್ಯಾರೆಟ್ ಇವೆಲ್ಲ ಸಿಕ್ಕಾಗ ಭಾಳ ಚೆನ್ನಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಇದನ್ನು ನೀವು ಯೂಶಲಿ ಗ್ರೀನ್ ಚಿಲ್ಲಿ ಚಟ್ನಿ ಜೊತೆ ತಿಂದು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಕುಕಿಂಗ್. ನಾವು ಈ ಚಟ್ನಿ ರೆಸಿಪಿನ ಪ್ರೀವಿಯಸ್ ಎಪಿಸೋಡಲ್ಲಿ ಹಾಕಿದ್ದೀವಿ. ದಯವಿಟ್ಟು ಅದನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ.